ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 29/9/2024. ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ರಿವೈಸ್ ಡೇಟ್ 3/2/2000. ಮಧುವನ. ಲಕ್ಷ್ಯ ಹಾಗೂ ಲಕ್ಷಣಗಳನ್ನು ಸಮಾನ ಮಾಡಿಕೊಳ್ಳ್ರಿ. ಸರ್ವ ಖಜಾನೆಗಳಲ್ಲಿ ಸಂಪನ್ನರಾಗಿರಿ. ಇಂದು ಸರ್ವ ಖಜಾನೆಗಳ ಮಾಲೀಕ ತನ್ನ ಖಜಾನೆಗಳಿಂದ ಸಂಪನ್ನರಾಗಿರುವ ಮಕ್ಕಳನ್ನು ನೋಡುತ್ತಾ ಇದ್ದಾರೆ. ಮಕ್ಕಳು ಪ್ರತಿಯೊಬ್ಬರೂ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿದ್ದಾರೆ. ಯಾವ ಮಕ್ಕಳು ಸಂಪನ್ನರಾಗಿರುತ್ತಾರೆ ಅವರ ಚಿಹ್ನೆಯು ಸದಾ ಪ್ರಾಪ್ತಿ ಸ್ವರೂಪ, ತೃಪ್ತ ಆತ್ಮರಾಗಿ ಕಂಡುಬರುವುದು. ಏಕೆಂದರೆ ಸದಾ ಸಂಪನ್ನರವಾಗಿರುವ ಕಾರಣ ಸದಾ ಖುಷಿಯಲ್ಲಿರುವುದು. ಏಕೆಂದರೆ ಸದಾ ಸಂಪನ್ನರಾಗಿರುವ ಕಾರಣ ಸದಾ ಖುಷಿಯಲ್ಲಿ ಇರುವುದು ಕಂಡುಬರುವುದು. ಪ್ರತಿಯೊಬ್ಬರೂ ತಮ್ಮೊಂದಿಗೆ ತಾವೇ ಕೇಳಿಕೊಳ್ಳಬೇಕು, ನನ್ನ ಬಳಿ ಎಷ್ಟು ಖಜಾನೆಗಳು ಜಮಾ ಆಗಿವೆ? ಈ ಅವಿನಾಶಿ ಖಜಾನೆಯು ವರ್ತಮಾನದಲ್ಲಿಯೂ ಪ್ರಾಪ್ತಿಯಾಗಿವೆ ಹಾಗೂ ಭವಿಷ್ಯದಲ್ಲಿ ಅನೇಕ ಜನ್ಮಗಳವರೆಗೆ ತಮ್ಮ ಜೊತೆಯಲ್ಲಿ ಇರುತ್ತವೆ. ಈ ಖಜಾನೆಗಳು ಎಂದಿಗೂ ವಿನಾಶವಾಗುವುದಿಲ್ಲ. ಎಲ್ಲದಕ್ಕಿಂತಲೂ ಪ್ರಪ್ರಥಮ ಖಜಾನೆ ಈ ಜ್ಞಾನದ ಖಜಾನೆಯಾಗಿದೆ. ಈ ಜ್ಞಾನದ ಖಜಾನೆಯಿಂದ ಈ ಸಮಯದಲ್ಲಿಯೂ ನೀವೆಲ್ಲರೂ ಮುಕ್ತಿ ಹಾಗೂ ಜೀವನ್ಮುಕ್ತಿಯ ಅನುಭವವನ್ನು ಮಾಡುತ್ತಿದ್ದೀರಿ. ಜೀವನದಲ್ಲಿರುತ್ತಾ, ಹಳೆಯ ಜಗತ್ತಿನಲ್ಲಿರುತ್ತಾ, ತಮೋಗುಣ ವಾಯುಮಂಡಲದಲ್ಲಿರುತ್ತಾ ಜ್ಞಾನದ ಖಜಾನೆಯ ಆಧಾರದಿಂದ ಈ ಎಲ್ಲ ವಾಯುಮಂಡಲ ಪ್ರಕಂಪನಗಳಿಂದ ಮುಕ್ತರಾಗಿದ್ದೀರಾ. ಕಮಲ ಪುಷ್ಪದ ಸಮಾನ ಅನಾಸಕ್ತ ಮುಕ್ತ ಆತ್ಮರು ಮುಖದಿಂದ ಚಿಂತನೆಗಳಿಂದ ಅಶಾಂತಿಯಿಂದ ಮುಕ್ತರಾಗಿದ್ದೀರಾ. ಬಾಬಾ ಅವರು ಕೇಳ್ತಾ ಇದ್ದಾರೆ, ಪ್ರಕಂಪನಗಳಿಂದ ಮುಕ್ತರಾಗಿದ್ದೀರಾ. ಕಮಲ ಪುಷ್ಪದ ಸಮಾನ ಅನಾಸಕ್ತ ಮುಕ್ತ ಆತ್ಮರು ಮುಖದಿಂದ ಚಿಂತನೆಗಳಿಂದ ಅಶಾಂತಿಯಿಂದ ಮುಕ್ತರಾಗಿದ್ದೀರಾ. ಜೀವನದಲ್ಲಿರುತ್ತಾ ದುಶ್ಚಟಗಳ ಬಂಧನದಿಂದ ಮುಕ್ತರಾಗಿದ್ದೀರಾ. ವ್ಯರ್ಥ ಸಂಕಲ್ಪಗಳ ಬಿರುಗಾಳಿಯಿಂದ ಮುಕ್ತರಾಗಿದ್ದೀರಾ. ಮುಕ್ತರಾಗಿದ್ದೀರಾ. ಎಲ್ಲರೂ ಕೈ ಆಡಿಸುತ್ತಾ ಇದ್ದಾರೆ. ಹೀಗೆ ಮುಕ್ತಿ ಹಾಗೂ ಜೀವನ್ಮುಕ್ತಿ ಈ ಜ್ಞಾನ ಖಜಾನೆಗಳ ಫಲವಾಗಿದೆ, ಪ್ರಾಪ್ತಿಯಾಗಿದೆ. ಒಂದು ವೇಳೆ ವ್ಯರ್ಥ ಸಂಕಲ್ಪಗಳು ಬರಲು ಪ್ರಯತ್ನ ಮಾಡುತ್ತವೆ, ನಕಾರಾತ್ಮಕ ಸಂಕಲ್ಪಗಳು ಸಹ ಬರುತ್ತವೆ. ಆದರೆ ಜ್ಞಾನ ಅರ್ಥಾತ್ ತಿಳುವಳಿಕೆಯಾಗಿದೆ ಅಂದಾಗ ವ್ಯರ್ಥ ಸಂಕಲ್ಪ ಹಾಗೂ ನಕಾರಾತ್ಮಕ ಸಂಕಲ್ಪಗಳ ಕರ್ತವ್ಯವು ಬರುವುದಾಗಿದೆ. ಹಾಗೂ ಜ್ಞಾನಿ ಆತ್ಮಗಳ ಕರ್ತವ್ಯವು ಇವುಗಳಿಂದ ಮುಕ್ತ ನ್ಯಾರ ಹಾಗೂ ತಂದೆಗೆ ಪ್ರಿಯರಾಗುವುದಾಗಿದೆ. ಆದುದರಿಂದ ಜ್ಞಾನದ ಖಜಾನೆ ಪ್ರಾಪ್ತಿಯಾಗಿದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಸಂಪನ್ನ ಆಗಿದೆಯೇ? ಸಂಪನ್ನ ಆಗಿದ್ದೀರಾ ಅಥವಾ ಕಡಿಮೆ ಇದೆಯೇ? ಒಂದು ವೇಳೆ ಕಡಿಮೆ ಇದ್ದರೆ ಅದನ್ನು ಜಮಾ ಮಾಡಿಕೊಳ್ಳ್ರಿ. ಹಾಗೆ ಖಾಲಿಯಾಗಿ ಇಡಬೇಡಿ. ಹಾಗೆ ಯೋಗದ ಖಜಾನೆಯಿಂದ ಸರ್ವಶಕ್ತಿಗಳ ಪ್ರಾಪ್ತಿಯಾಗುತ್ತದೆ. ಆದುದರಿಂದ ಯೋಗದ ಖಜಾನೆಯ ಮುಖಾಂತರ ಸರ್ವಶಕ್ತಿಗಳ ಜಮಾ ಆಗಿವೆಯೇ ಎಂದು ನಿಮ್ಮನ್ನು ನೀವು ನೋಡಿಕೊಳ್ಳಿರಿ. ಒಂದು ವೇಳೆ ಒಂದು ಶಕ್ತಿಯಾದರೂ ಕಡಿಮೆ ಇದ್ದರೆ ಅದು ಸಮಯದಲ್ಲಿ ಮೋಸ ಮಾಡಿಬಿಡುತ್ತದೆ. ನಿಮ್ಮೆಲ್ಲರ ಸಮಾನವಾಗಿದೆ ಮಾಸ್ಟರ್ ಸರ್ವಶಕ್ತಿವಾನ್ ಎಂದು. ಕೇವಲ ಶಕ್ತಿವೀರೆಂಬುದು ಸಮಾನವಿಲ್ಲ. ಸರ್ವಶಕ್ತಿವಾನ್ ಅಂದರೆ ಸರ್ವಶಕ್ತಿಗಳ ಖಜಾನೆ ಯೋಗ ಬಳಿಂದ ಜಮಾ ಆಗಿದೆ, ತುಂಬಿದೆಯೇ? ಪ್ರಾಪ್ತಿ ಸ್ವರೂಪವಾಗಿದ್ದೀರಾ ಅಥವಾ ಕಡಿಮೆ ಇದ್ದೀರಿ? ಏಕೆ? ಈಗ ತಮ್ಮ ಕೊರತೆಯನ್ನು ತುಂಬಿಕೊಳ್ಳಬಹುದು. ಇನ್ನೂ ಅವಕಾಶವಿದೆ. ಮುಂದೆ ಸಂಪನ್ನ ಮಾಡಿಕೊಳ್ಳುವ ಸಮಯವು ಸಮಾಪ್ತಿಯಾಗಿಬಿಡುವುದು. ಆಗ ಕೊರತೆಯೂ ಉಳಿದು ಬಿಡುತ್ತದೆ. ಆದ್ದರಿಂದ ಈ ರೀತಿ ಪರಿಶೀಲನೆ ಮಾಡಿಕೊಳ್ಳ್ರಿ. ಒಂದು ವೇಳೆ ಯಾವುದಾದರೂ ಶಕ್ತಿಯ ಶೇಕಡದಷ್ಟು ಕಡಿಮೆ ಪರ್ಸೆಂಟೇಜ್ ಇದ್ದರೆ ಫುಲ್ ಫಾಸ್ ಎಂದು ನಿಮ್ಮನ್ನು ಕರೆಯುವುದಿಲ್ಲ. ಏಕೆಂದರೆ ಯಾರನ್ನೇ ಕೇಳಿದರೂ ಸಹ ನಿಮ್ಮೆಲ್ಲರ ಲಕ್ಷ್ಯವು ಫುಲ್ ಪಾಸ್ ಆಗಿದೆಯಲ್ಲವೇ ಅಥವಾ ಅರ್ಧದಷ್ಟು ಪಾಸ್ ಆಗುವುದು ಆಗಿದೆಯೇ? ಎಲ್ಲರೂ ಹೇಳುತ್ತೀರಿ, ನಾವು ಸೂರ್ಯವಂಶೀಯರಾಗುತ್ತೇವೆ, ಚಂದ್ರವಂಶೀಯರಾಗುವುದಿಲ್ಲ. ಚಂದ್ರವಂಶೀಯರಾಗುವಿರೇ? ಭಾರತದವರು ತುಂಬ ಉತ್ತಮವಾದ ಸಿಂಹಾಸನವನ್ನು ಕೊಡುವರು. ಹಾಗಾದರೆ ಚಂದ್ರವಂಶೀಯರಾಗುವಿರಿ? ಭಾರತೀಯ ಮಕ್ಕಳು ಚಂದ್ರವಂಶೀಯರಾಗಿ ಬಿಟ್ಟಿರೇ? ವಿದೇಶದವರು ಚಂದ್ರವಂಶೀಯರಾಗಿ ಬಿಡುವಿರಾ? ಆಗೋದಿಲ್ಲವೇ?
ಸೂರ್ಯವಂಶೀಯರೇ ಆಗಬೇಕು, ಚಂದ್ರವಂಶೀಯರಾಗಬಾರದು. ಸೂರ್ಯವಂಶೀಯರಾಗಲೇಬೇಕು. ಬಾಪ್ತಾದ ಚಿಟ್ ಚಾಟ್ ಮಾಡುತ್ತಾ ಇದ್ದಾರೆ. ಸೂರ್ಯವಂಶೀಯರಾಗಲೇಬೇಕೆಂಬ ದೃಢ ನಿಶ್ಚಯವಿದೆ. ತಂದೆ ಹಾಗೂ ಸ್ವಯಂ ಜೊತೆ ಪ್ರತಿಜ್ಞೆ ಮಾಡಿರುವಿರೆಂದಾಗ ಯಾವ ಶಕ್ತಿ ಕಡಿಮೆ ಆಗಬಾರದು. ಒಂದು ವೇಳೆ ಸಮಸ್ಯೆ ಪರಿಸ್ಥಿತಿಗನುಗುಣವಾಗಿ ಪರ್ಸೆಂಟೇಜ್ ಕಡಿಮೆಯಾಗಿಬಿಟ್ಟರೆ 14 ಕಲೆಯ ಚಂದ್ರವಂಶೀಯರಾಗಿಬಿಡಿರಿ. ಆದ್ದರಿಂದ ಬಾಪ್ತಾದರವರು ಈಗಿನ ಸಮಯದಲ್ಲಿ 4 ಕಡೆಯ ಎಲ್ಲ ಮಕ್ಕಳ ದಿನಚರಿ ಲೆಕ್ಕಪತ್ರವನ್ನು ರಿಜಿಸ್ಟರನ್ನು ಪರಿಶೀಲನೆ ಮಾಡುತ್ತಾ ಇದ್ದಾರೆ. ಬಾಪ್ತಾದರವರ ಬಳಿ ಮಕ್ಕಳ ಪ್ರತಿಯೊಬ್ಬರ ರಿಜಿಸ್ಟರ್ ಇದೆ. ಏಕೆಂದರೆ ಸಮಯದ ಅನುಸಾರವಾಗಿ ಮುಂಚಿತವಾಗಿಯೇ ಮಕ್ಕಳಿಗೆ ಬಾಪ್ತಾದರವರು ಏನು ತಿಳುವಳಿಕೆ ನೀಡುತ್ತಾ ಇದ್ದಾರೆಂದರೆ, ಸಮಯದ ತೀವ್ರಗತಿ ಅನುಗುಣವಾಗಿ ಇನ್ನೂ ಯಾವಾಗಲಾದರೂ ಎಂದು ಹೇಳಬೇಡಿ, ಈಗಲೇ ಪ್ರಾಪ್ತಿ ಸ್ವರೂಪವಾಗಬೇಕು ಎಂದು ಹೇಳಿರಿ. ಯಾವಾಗಲಾದರೂ ಆಗಿಬಿಡುವೆನು, ಮಾಡಿಬಿಡುವೆನು, ಆಗುವುದಂತೂ ಆಗಲೇಬೇಕು ಎಂದು ವಿಚಾರ ಮಾಡಬೇಡ್ರಿ. ಆಗುವುದೇನೂ ಆಗಬೇಕು ಎಂದು ಹೇಳಬೇಡಿರಿ. ಈಗೀಗ ಮಾಡಲೇಬೇಕೆಂದು ನೆನಪಿಟ್ಟುಕೊಳ್ಳಿರಿ. ಸಮಯದ ಗತಿಯು ತೀವ್ರವಾಗುತ್ತಾ ಆತ್ಮವು ಇದೆ. ಆದುದರಿಂದ ತಂದೆ ಸಮಾನ ಆಗಬೇಕು, ಫುಲ್ ಪಾಸ್ ಆಗಬೇಕು, 16 ಕಲಾ ಸಂಪನ್ನರಾಗಬೇಕು. ಲಕ್ಷ್ಯವನ್ನು ಇಟ್ಟುಕೊಂಡಿದ್ದೀರಿ. ಬಾಪ್ತಾದರವರು ಸಹ ಲಕ್ಷ್ಯ ಹಾಗೂ ಪ್ರತ್ಯಕ್ಷ ಸ್ವರೂಪದ ಲಕ್ಷಣಗಳು ಸಮಾನ ಆಗಿಬಿಡಬೇಕೆಂದು ಬಾಪ್ತಾದರವರು ಬಯಸುತ್ತಾರೆ. ಯಾವಾಗ ಲಕ್ಷ್ಯ ಹಾಗೂ ಲಕ್ಷಣಗಳೆರಡೂ ಸಮಾನ ಆಗುವೆವು, ಆಗಲೇ ಸಹಜವಾಗಿ ತಂದೆ ಸಮಾನ ಆಗಿಬಿಡಿರಿ. ಆದುದರಿಂದ ನಿಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿರಿ. ಆಗಿಬಿಡುವೇನು ಎಂದು ಹೇಳುವುದು ಸಹ ಹುಡುಗಾಟಿಕೆಯಾಗಿದೆ. ಏನು ಮಾಡಬೇಕಾಗಿದೆ, ಏನು ಆಗಬೇಕಾಗಿದೆ, ಏನು ಆಗಬೇಕೆಂಬ ಲಕ್ಷ್ಯ ಇದೆ. ಅದನ್ನು ಇಂದಿನಿಂದಲೇ ಮಾಡಬೇಕು, ಆಗಲೇಬೇಕು ಎನ್ನುವುದು ಬುದ್ಧಿಯಲ್ಲಿರಲಿ. ಯಾವಾಗಲಾದರೂ ಎನ್ನುವ ಶಬ್ದವನ್ನು ಉಪಯೋಗಿಸಬೇಡಿರಿ. ಈಗೀಗ ಮಾಡಬೇಕು ಎಂದು ನೆನಪಿಟ್ಟುಕೊಳ್ಳಿರಿ. ಹೀಗೆ ಜ್ಞಾನ ಖಜಾನೆ, ಯೋಗದ ಖಜಾನೆ ಹಾಗೂ ಧಾರಣೆ ಖಜಾನೆಗಳಲ್ಲಿ ಸಂಪನ್ನರಾಗಬೇಕು. ಧಾರಣೆಗಳಿಂದ ಗುಣಗಳ ಖಜಾನೆಯು ಜಮಾ ಆಗಿಬಿಡುತ್ತದೆ. ಗುಣಗಳಲ್ಲಿಯೂ ಹೇಗೆ ಸರ್ವಶಕ್ತಿಗಳಿವೆ, ಹಾಗೆಯೇ ಸರ್ವ ಗುಣಗಳು ಇರಬೇಕು. ಕೇವಲ ಗುಣಗಳಲ್ಲ, ಸರ್ವ ಗುಣಗಳು ಇರಬೇಕು. ಸರ್ವ ಗುಣಗಳು ಇವೆಯೇ ಅಥವಾ ಒಂದೆರಡು ಗುಣ ಕಡಿಮೆ ಇದ್ದರೂ ಏನು ನಷ್ಟವಾಗುತ್ತದೆ, ನಡೆಯುತ್ತದೆ ಎಂದು ಯೋಚನೆ ಮಾಡುತ್ತೀರಾ? ನಡೆಯುವುದಿಲ್ಲ. ಆದುದರಿಂದ ಸರ್ವ ಗುಣಗಳು ಜಮಾ ಇದೆ. ಯಾವ ಕಡಿಮೆ ಇದೆಯೋ ಅದನ್ನು ಪರಿಶೀಲನೆ ಮಾಡಿಕೊಂಡು ಸಂಪನ್ನಾಗಿಬಿಡ್ರಿ. ಹಾಗೆಯೇ 4ನೇ ಸಬ್ಜೆಕ್ಟ್ ಸೇವೆಯಾಗಿದೆ. ಸೇವೆಯ ಮೂಲಕ ಎಲ್ಲರಿಗೂ ಸಹ ಏನು ಅನುಭವ ಇದೆ ಎಂದರೆ, ಯಾವಾಗಲಾದರೂ ಮನಸ್ಸಾ ಸೇವೆ ಅಥವಾ ವಾಚಾ ಸೇವೆ ಅಥವಾ ಕರ್ಮದ ಸೇವೆ ಮೂಲಕ ಸೇವೆ ಮಾಡಿದರೆ ಅದರ ಫಲವಾಗಿ ಆತ್ಮಿಕ ಖುಷಿಯು ಪ್ರಾಪ್ತಿಯಾಗುತ್ತದೆ ಎಂದು. ಆದ್ದರಿಂದ ಸೇವೆ ಮೂಲಕ ಖುಷಿಯು ಎಷ್ಟರ ಮಟ್ಟಿಗೆ ಅನುಭೂತಿಯಾಗುತ್ತದೆ ಎನ್ನುವುದನ್ನು ನೋಡಿಕೊಳ್ಳಿರಿ. ಒಂದು ವೇಳೆ ಸೇವೆ ಮಾಡಿದರೂ ಸಹ ಖುಷಿ ಇಲ್ಲದಿದ್ದರೆ ಆ ಸೇವೆ ಯಥಾರ್ಥ ಸೇವೆ ಆಗುವುದಿಲ್ಲ. ಆ ಸೇವೆಯಲ್ಲಿ ಏನೋ ಕೊರತೆ ಇದೆ. ಆದ್ದರಿಂದ ಖುಷಿ ಪ್ರಾಪ್ತಿಯಾಗುವುದಿಲ್ಲ. ಸೇವೆ ಅರ್ಥವಾಗಿದೆ. ಆತ್ಮವು ತನ್ನನ್ನು ಹರ್ಷಿತವಾಗಿ ಅರಳಿರುವ ಆತ್ಮಿಕ ಗುಲಾಬಿ ಖುಷಿಯ ಉಯ್ಯಾಲೆಯಲ್ಲಿ ಆಡುವಂಥ ಅನುಭವ ಮಾಡುವರು. ಆದುದರಿಂದ ಏನು ಪರಿಶೀಲನೆ ಮಾಡಿಕೊಳ್ಳಬೇಕೆಂದರೆ, ಇಡೀ ದಿನ ಸೇವೆ ಮಾಡಿದರೂ ಇಡೀ ದಿನದ ಸೇವೆ ಹೋಲಿಕೆಯಲ್ಲಿ ಅಷ್ಟು ಖುಷಿ ಆಯಿತೋ ಅಥವಾ ಈ ರೀತಿ ವಿಚಾರಗಳು ನಡೆಯುತ್ತಾ ಇದ್ದವೆಯೋ, ಇದಲ್ಲ, ಅದು ಅದಲ್ಲ, ಇದು ಎಂದು ಯೋಚಿಸಿದ್ದೀರೋ? ನಿಮ್ಮ ಖುಷಿ ಪ್ರಭಾವವು ಮೊದಲನೆಯದಾಗಿ ನಿಮ್ಮ ಸೇವೆಯ ಸ್ಥಾನದ ಮೇಲೆ, ಎರಡನೆಯದಾಗಿ ಸೇವೆ ಜೊತೆಗಾರರ ಮೇಲೆ, ಮೂರನೆಯದಾಗಿ ಯಾವ ಆತ್ಮಗಳು ನಿಮಿತ್ತ ಸೇವೆ ಮಾಡಿದರೋ ಆ ಆತ್ಮಗಳು ವಾಯುಮಂಡಲದಲ್ಲಿ ಖುಷಿಯಾಗಿರಬೇಕು. ಇದು ಸೇವೆಯ ಖಜಾನೆಯ ಖುಷಿಯ ಪ್ರಾಪ್ತಿಯಾಗಿದೆ. ಮತ್ತೊಂದು ವಿಚಾರ, 4 ಸಬ್ಜೆಕ್ಟ್ಗಳಂತೂ ಬಂದುಬಿಟ್ಟವು. ಇನ್ನೊಂದು ಸಂಪರ್ಕದ ಕೂಡ ಆಗುತ್ತದೆ. ಇನ್ನೊಂದು ಸಂಪರ್ಕ ಕೂಡ ಅಗತ್ಯವಾಗಿದೆ. ಏಕೆ? ಹಲವು ಮಕ್ಕಳು ಏನು ಎಂದುಕೊಂಡಿದ್ದಾರೆಂದರೆ, ಬಾಪ್ತಾದವರಿಗಂತೂ ಸಂಬಂಧವು ಇದ್ದೇ ಇದೆ.
ಬಾಪ್ತಾದರವರೊಂದಿಗಂತೂ ಸಂಬಂಧವು ಇದ್ದೇ ಇದೆ. ಪರಿವಾರದಲ್ಲಿ ಇರಲಿ ಅಥವಾ ಇಲ್ಲದಿರಲಿ ಅದರಿಂದೇನು ನಷ್ಟವಾಗುತ್ತದೆ? ಬೀಜದೊಂದಿಗಂತೂ ಇದ್ದೇ ಇದೆ. ಆದರೆ ನೀವು ವಿಶ್ವದ ಮೇಲೆ ರಾಜ್ಯಭಾರ ಮಾಡಬೇಕಲ್ಲವೇ? ಆದ್ದರಿಂದ ರಾಜ್ಯದಲ್ಲಿ ಸಂಬಂಧದಲ್ಲಿ ಬರಲೇಬೇಕಾಗುತ್ತದೆ. ಆದ್ದರಿಂದ ಪರಿವಾರದ ಸಂಪರ್ಕದಲ್ಲಿ ಬರಲೇಬೇಕಾಗುತ್ತದೆ. ಸಂಪರ್ಕದಲ್ಲಿನ ಯಥಾರ್ಥ ಖಜಾನೆಯು ಆಶೀರ್ವಾದಗಳನ್ನು ತೋರುತ್ತದೆ. ಸಂಪರ್ಕದಲ್ಲಿ ಬಾರದಿದ್ದರೆ ಆಶೀರ್ವಾದಗಳ ಖಜಾನೆ ಜಮಾ ಆಗುವುದಿಲ್ಲ. ತಾಯಿ ತಂದೆಯರ ಆಶೀರ್ವಾದಗಳಂತಿವೆ. ಆದರೆ ಸಂಪರ್ಕದಲ್ಲಿಯೂ ಸಹ ಆಶೀರ್ವಾದಗಳನ್ನು ತೆಗೆದುಕೊಳ್ಳಬೇಕು. ಒಂದು ವೇಳೆ ಆಶೀರ್ವಾದಗಳು ದೊರೆಯದಿದ್ದರೆ, ಆಶೀರ್ವಾದ ಅನುಭವ ಆಗದಿದ್ದರೆ ಸಂಪರ್ಕದಲ್ಲಿ ಏನು ಕೊರತೆ ಇದೆ ಎಂದು ತಿಳಿದುಕೊಳ್ಳಿರಿ. ಒಂದು ವೇಳೆ ಯಥಾರ್ಥ ರೀತಿಯಲ್ಲಿ ಸಂಪರ್ಕವು ಇದ್ದರೆ ಆಶೀರ್ವಾದಗಳ ಅನುಭವವಾಗಬೇಕು. ಆಗ ಆಶೀರ್ವಾದಗಳ ಅನುಭೂತಿಯು ಹೇಗೆ ಇರುತ್ತದೆ ಎಂದು ಅನುಭವಿಯಂತೂ ಆಗಿದ್ದಿರಲ್ಲವೇ? ಒಂದು ವೇಳೆ ಸೇವೆಯಿಂದ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತಿದ್ದರೆ ಸ್ವಯಂ ನೀವು ಸಂಬಂಧದಲ್ಲಿ ಬರುತ್ತಾ ಕಾರ್ಯ ಮಾಡುತ್ತಾ ಹಗುರವಾಗಿರಿ. ಹಾಗೂ ಯಾರು ನಮ್ಮ ಸಂಪರ್ಕದಲ್ಲಿ ಬರುತ್ತಾರೆಯೋ ಅವರೂ ಸಹ ಹಗುರವಾಗಿರುತ್ತಾರೆ. ಭಾರದ ಅನುಭವ ಮಾಡುವುದಿಲ್ಲ, ಈ ರೀತಿ ಅನುಭವ ಮಾಡುತ್ತಾರೆ. ಸಂಬಂಧದಲ್ಲಿ ಸದಾ ಹಗುರ ಅರ್ಥಾತ್ ನೆಮ್ಮದಿ ಇದೆ. ಭಾರೀ ಆಗಿರುವುದಿಲ್ಲ, ಆರಾಮವಾಗಿ ಇರುವೇನು ಎನ್ನುವ ಅನುಭವ ಮಾಡುವವರು. ಸಂಬಂಧದಲ್ಲಿ ಬರೋಣೋ ಅಥವಾ ಬೇಡವೋ ಎನ್ನುವ ಗೊಂದಲ ಇರುವುದಿಲ್ಲ. ಆದರೆ ಆಶೀರ್ವಾದವು ದೊರೆಯುವ ಕಾರಣ ಎರಡೂ ಕಡೆ ನಿಯಮ ಪ್ರಮಾಣ ನಡೆದುಕೊಳ್ಳುವರು. ಹೀಗೆ ತುಂಬ ಸಿಹಿಯಾಗಿರುವ ಪದಾರ್ಥದ ಮೇಲೆ ಇರುವೆಗಳು ತುಂಬ ಮುತ್ತಿಕೊಳ್ಳುತ್ತವೆ ಎಂಬ ಲೋಕಯುಕ್ತಿಯಂತೆ ಇಷ್ಟೊಂದು ಸಾಧಾರಣ ಆಗಬಾರದು. ಡಬಲ್ ಲೈಟ್ ಆಗಿರಬೇಕು. ಆದರೆ ಸಂಪರ್ಕವು ಅಸ್ಥಿರತೆಯನ್ನುಂಟು ಮಾಡುವಷ್ಟು ಸುಲಭ ಆಗಬಾರದು. ಬಾಪ್ತಾದರರು ನಿಮ್ಮ ಖಜಾನೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಸಮಯ ಕೊಡುತ್ತಿದ್ದಾರೆ. ಇನ್ನೂ ಸಮಾಪ್ತಿಯ ಬೋರ್ಡ್ ಹಾಕಿಟ್ಟಿಲ್ಲ. ಆದ್ದರಿಂದ ಪರಿಶೀಲನೆ ಮಾಡಿಕೊಳ್ಳುತ್ತಾ ನಡೆದುಕೊಳ್ಳುತ್ತಾ ಮುನ್ನಡೆಯುತ್ತಾ ಹೋಗಿರಿ. ಬಾಪ್ತಾದರವರಿಗೆ ಮಕ್ಕಳ ಮೇಲೆ ಪ್ರೀತಿ ಇದೆಯಲ್ಲವೇ? ಮಕ್ಕಳು ಯಾರು ಹಿಂದೆ ಉಳಿದು ಬಿಡಬಾರದೆಂದು ಬಾಪ್ತಾದರರ ವಿಚಾರ ಆಗಿದೆ. ಮಕ್ಕಳು ಪ್ರತಿಯೊಬ್ಬರೂ ಒಬ್ಬರಿಗಿಂತ ಒಬ್ಬರು ಮುಂದೆ ಹೋಗಬೇಕು ಎನ್ನುವ ಇಚ್ಛೆ ಇದೆ. ನಡೆಯುತ್ತಾ ದೇಹಾಭಿಮಾನವು ಬಂದುಬಿಡುತ್ತದೆ. ಸ್ವಮಾನ ಹಾಗೂ ದೇಹಾಭಿಮಾನ ಇವೆರಡಕ್ಕೂ ತುಂಬ ಅಂತರವಿದೆ. ದೇಹಾಭಿಮಾನಕ್ಕೆ ಕಾರಣ ಸ್ವಮಾನದ ಕಡಿಮೆಯಾಗಿದೆ. ಆದ್ದರಿಂದ ದೇಹಾಭಿಮಾನವನ್ನು ದೂರ ಮಾಡಿಕೊಳ್ಳುವ ಸಹಜವಾದ ಸಾಧನವೂ ಇದೆ. ದೇಹಾಭಿಮಾನವು ಒಂದು ಶಬ್ದದ ಕಾರಣದಿಂದ ಬರುತ್ತದೆ. ಆ ಒಂದು ಶಬ್ದವು ಯಾವುದಾಗಿದೆ? ನಾನು ಎನ್ನುವುದು. ಒಳ್ಳೆಯದು. ನಾನು ಎಂದು ಎಷ್ಟು ಸಲ ಹೇಳುತ್ತೀರಿ? ಇಡೀ ದಿನದಲ್ಲಿ ಸಹ ನಾನು ಎಂದು ಹೇಳುತ್ತೀರಿ ಎನ್ನುವುದನ್ನು ಎಂದಾದರೂ ಗಮನವಿಟ್ಟು ಬರೆದಿಟ್ಟಿದ್ದೀರಾ? ಒಳ್ಳೆಯದು. ಒಂದು ದಿನ ಬರೆದಿಟ್ಟುಕೊಳ್ಳಿರಿ. ಪದೇ ಪದೇ ನಾನು ಎನ್ನುವ ಶಬ್ದವಂತೂ ಬಂದೇ ಬರುತ್ತದೆ. ಆದರೆ ನಾನು ಯಾರಾಗಿದ್ದೇನೆ? ಮೊದಲನೇ ಪಾಠ ನಾನು ಯಾರಾಗಿದ್ದೇನೆ ಎನ್ನುವುದಾಗಿದೆ. ಆದರೆ ದೇಹಾಭಿಮಾನದಲ್ಲಿ ನಾನು ಎಂದು ಹೇಳುತ್ತೀರಿ. ವಾಸ್ತವದಲ್ಲಿ ನಾನು ಯಾರಾಗಿದ್ದೇನೆ? ಆತ್ಮವೋ ಅಥವಾ ದೇಹವೋ? ಆತ್ಮವು ದೇಹವನ್ನು ಧಾರಣೆ ಮಾಡುತ್ತೋ ಅಥವಾ ದೇಹವು ಆತ್ಮವನ್ನು ಧಾರಣೆ ಮಾಡಿತೋ? ಆತ್ಮವು ದೇಹವನ್ನು ಧಾರಣೆ ಮಾಡಿತು. ಹೀಗೆ ಹೇಳುವುದು ಸರಿಯಾಗಿದೆ. ಆತ್ಮವು ದೇಹವನ್ನು ಧಾರಣೆ ಮಾಡಿರುವ ಕಾರಣ ನಾನು ಯಾರಾಗಿದ್ದೇನೆ? ನಾನು ಆತ್ಮನಾಗಿದ್ದೇನೆ ಅಲ್ಲವೇ? ಆದ್ದರಿಂದ ದೇಹಾಭಿಮಾನವನ್ನು ದೂರ ಮಾಡುವ ಸಹಜ ಸಾಧನೆ ಏನಾಗಿದೆ ಎಂದರೆ, ಯಾವುದೇ ಸಮಯದಲ್ಲಿ ನಾನು ಎನ್ನುವ ಶಬ್ದವನ್ನು ಹೇಳುತ್ತೀರೋ ಆಗ ನಾನು ಎಂಥ ಆತ್ಮನಾಗಿದ್ದೇನೆ ಎನ್ನುವುದನ್ನು ನೆನಪು ಮಾಡಿಟ್ಟುಕೊಳ್ಳಿರಿ. ಆತ್ಮ ನಿರಾಕಾರ ಆಗಿದೆ, ದೇಹವು ಸಾಕಾರ ಆಗಿದೆ. ನಿರಾಕಾರ ಆತ್ಮವು ಸಾಕಾರ ದೇಹವನ್ನು ಧಾರಣೆ ಮಾಡುವುದರಿಂದ ಎಷ್ಟು ಸಲ ನಾನು ಎನ್ನುವ ಶಬ್ದವು ನುಡಿಯುತ್ತೀರೋ ಅಷ್ಟು ಸಮಯ ನಾನು ನಿರಾಕಾರ ಆತ್ಮನು ಸಾಕಾರ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ ಎನ್ನುವುದನ್ನು ನೆನಪು ಮಾಡಿಕೊಳ್ಳಬೇಕು. ಯಾವಾಗ ನಿರಾಕಾರ ಸ್ಥಿತಿಯ ನೆನಪು ಇರುವುದೋ ಆಗ ಸ್ವತಃವಾಗಿಯೇ ನಿರಂಕಾರಿಯಾಗಿ ಬಿಡುವಿರಿ. ದೇಹಾಭಿಮಾನವು ಸಮಾಪ್ತಿಯಾಗಿ ಬಿಡುವುದು.
ಅದೇ ಮೊದಲನೆಯ ಪಾಠ. ನಾನು ಯಾರಾಗಿದ್ದೇನೆ ಎನ್ನುವುದನ್ನು ಸ್ಮೃತಿಯಲ್ಲಿಟ್ಟುಕೊಂಡು ನಾನು ಎಂಥ ಆತ್ಮನಾಗಿದ್ದೇನೆ ಎಂದು ಆತ್ಮದ ನೆನಪು ಬರುವುದರಿಂದ ನಿರಾಕಾರ ಸ್ಥಿತಿಯ ಪಕ್ಕ ಆಗಿಬಿಡುವುದು. ಎಲ್ಲಿ ನಿರಾಕಾರ ಸ್ಥಿತಿ ಇರುವುದೋ ಅಲ್ಲಿ ನಿರಹಂಕಾರಿ ನಿರ್ವಿಕಾರಿ ಆಗೇ ಬಿಡುವಿರಿ. ಆದ್ದರಿಂದ ನಾಳೆಯಿಂದ ಏನು ಬಂದಿಟ್ಟುಕೊಳ್ಳಬೇಕೆಂದವರು ನಾನು ಎಂಬ ಶಬ್ದವು ಹೇಳುವಾಗ ಏನು ನೆನಪಿರು ಬರುತ್ತದೆ ಹಾಗೂ ಎಷ್ಟು ಸಲ ನಾನು ಎಂಬ ಶಬ್ದವನ್ನು ಉಪಯೋಗಿಸುತ್ತೀರೋ ಅಷ್ಟು ಸಲ ನಿರಾಕಾರಿ ನಿರಹಂಕಾರಿ ನಿರ್ವಿಕಾರಿ ಸ್ವತಃವಾಗಿ ಆಗಿಬಿಡುವರು. ಒಳ್ಳೆಯದು. ಇಂದು ಯುವ ವರ್ಗದ ತಂಡವು ಬಂದಿದೆ. ಯುವ ವರ್ಗದವರು ತುಂಬ ಬಂದಿದ್ದಾರೆ. ಬಾಪ್ತಾದರವರು ಯಾವ ತಂಡಕ್ಕೆ ಯಾವ ವರದಾನ ನೀಡುತ್ತಾರೆಂದರೆ ಸದಾ ಪ್ರಾಪ್ತಿಯ ಸಂಪನ್ನರಾಗಿರಿ ಎಂದು. ಒಂದು ಖಜಾನೆಯನ್ನು ವ್ಯರ್ಥ ಮಾಡಬೇಡಿ, ಪ್ರಾಪ್ತಿಯ ಸಂಪನ್ನ ಆಗಿರಿ ಹಾಗೂ ಪ್ರಾಪ್ತಿ ಮಾಡಿಕೊಳ್ಳ್ರಿ. ಲೌಕಿಕ ಗುರುಜನರು ದೀರ್ಘಾಯುಳರಾಗಿರುವರು ಎನ್ನುವ ಆಶೀರ್ವಾದವನ್ನು ಕೊಡುತ್ತಾರೆ. ಲೌಕಿಕ ಗುರುಗಳು ಜನರು ದೀರ್ಘಾಯುಳ್ಳವರಾಗಿರಿ ಎಂದು ಆಶೀರ್ವಾದವನ್ನು ಕೊಡುತ್ತಾರೆ. ಆದರೆ ಶರೀರದ ಆಯುಷ್ಯ ಎಷ್ಟು ಇದೆಯೋ ಅಷ್ಟೇ ಇರುವುದು ಎಂದು ಬಾಪ್ತಾದರವರು ಹೇಳುತ್ತಾರೆ. ಆದ್ದರಿಂದ ಶರೀರ ಆಯುಷ್ಯನ ಗಣನೆಯಿಂದ ಆಯುಷ್ಯವಂತರಾಗಿರಿ ಎಂದು ವರದಾನವನ್ನು ಕೊಟ್ಟಿದ್ದಾರೆ. ಬಾಪ್ತಾದರು ಹೇಳುತ್ತಾರೆ, ಆದ್ದರಿಂದ ಶರೀರದ ಆಯುಷ್ಯನ ಗಣನೆಯಿಂದ ಆಯುಷ್ಯವಂತರಾಗಿರಿ ಎನ್ನುವ ವರದಾನವನ್ನು ಕೊಡುವುದಿಲ್ಲ. ಆದರೆ ಈ ಬ್ರಾಹ್ಮಣ ಜೀವನದಲ್ಲಿ ಸದಾ ಅದೃಷ್ಟವಾನ್ ಭವ ಎನ್ನುವ ವರದಾನವನ್ನು ಕೊಡುತ್ತಾರೆ. ಏಕೆ? ಬ್ರಾಹ್ಮಣರಿಂದ ದೇವತೆಯಾಗಿರಿ. ಆದ್ದರಿಂದ ಆಯುಷ್ಯವಂತ ಆಗಿಲ್ಲವೇ? ಯುವಕರಲ್ಲಿ ಒಂದು ವಿಶೇಷತೆ ಇರುತ್ತದೆ. ನೀವು ಯುವಕರು ನಿಮ್ಮ ವಿಶೇಷತೆಯನ್ನು ತಿಳಿದುಕೊಂಡಿದ್ದೀರಾ? ಯುವಕರಲ್ಲಿ ಯಾವ ವಿಶೇಷತೆ ಇರುತ್ತದೆ? ಏನು ಬಯಸುತ್ತೀರೋ ಅದು ಡಬಲ್ ಒಳ್ಳೆಯದು ಮಾಡಬಲ್ಲಿರಾ? ಇದು ಒಳ್ಳೆಯ ವಿಶೇಷತೆಯಾಗಿದೆ. ಯುವಕರಲ್ಲಿ ಪ್ರಪಂಚದ ಗಣನೆಯಿಂದ ಏನು ಹೇಳುತ್ತಾರೆಂದರೆ ಯುವಕರು ಹಠವನ್ನು ಸಾಧಿಸುವರು ಎಂದು ಹೇಳುತ್ತಾರೆ. ಆ ಜನರು ತಪ್ಪಾಗಿ ಹೇಳುತ್ತಾರೆ. ಆದರೆ ಇಲ್ಲಿ ಬ್ರಾಹ್ಮಣ ಯುವಕರು ಹಠವನ್ನು ಸಾಧಿಸುವರಲ್ಲ, ಆದರೆ ತಮ್ಮ ಪ್ರತಿಜ್ಞೆಯನ್ನು ಪಕ್ಕಾ ಮಾಡುವವರಾಗಿದ್ದಾರೆ. ಪ್ರತಿಜ್ಞೆಯನ್ನು ಭಂಗ ಮಾಡುವರಲ್ಲ, ಅಂಥ ಯುವಕರಾಗಿದ್ದಾರೆ. ಕೈ ಎತ್ತುವುದರೇನು ತುಂಬ ಸಹಜವಾಗಿದೆ. ಬಾಪ್ತಾದರರು ಖುಷಿಯಾಗಿದ್ದಾರೆ. ಕೈ ಎತ್ತುವುದು ಸಹ ಧೈರ್ಯದ ಚಿಹ್ನೆಯಾಗಿದೆಯಲ್ಲವೇ? ಆದರೆ ಪ್ರತಿ ದಿನವೂ ಅಮೃತ ವೇಳೆಯ ಸಮಯದಲ್ಲಿ ತಂದೆಯೊಂದಿಗೆ ಮಾಡಿರುವ ಪ್ರತಿಜ್ಞೆಯಿಂದ ಈ ಬ್ರಾಹ್ಮಣ ಜೀವನದ ಪ್ರಾಪ್ತಿಯಿಂದ ಸೇವೆಯಿಂದ ಎಂದು ಸಂಕಲ್ಪದಲ್ಲಿ ಹೊಸ ಹಿಂದೆ ಸರಿಯುವುದಿಲ್ಲ ಎಂದು ನಿಶ್ಚಯ ಮಾಡಿಕೊಳ್ಳ್ರಿ. ಈ ಧೈರ್ಯವನ್ನು ಪ್ರತಿದಿನವೂ ನೆನಪು ಮಾಡಿಕೊಳ್ಳ್ರಿ. ಹಾಗೂ ನಾವು ಏನು ಈ ಧೈರ್ಯವನ್ನು ಇಟ್ಟುಕೊಂಡೆವು, ಸಂಕಲ್ಪ ಮಾಡಿದೆವು, ಅದೇ ಪ್ರತ್ಯಕ್ಷ ರೂಪದಲ್ಲಿ ಆಗುತ್ತಾ ಇದೆ ಎಂದು ಪರಿಶೀಲನೆ ಮಾಡಿಕೊಳ್ಳಿರಿ. ಸರ್ಕಾರವಂತೂ 3-4 ಸಲ ಲಕ್ಷ್ಯ ಇರುವಂಥವರು ತಯಾರಾಗಿ ಬಿಟ್ಟರು ಸಾಕು ಎಂದು ಹೇಳುತ್ತಾರೆ. ಬಾಪ್ತಾದರವರು ಏನು ಹೇಳುತ್ತೇವೆಂದರೆ ಈ ಬ್ರಾಹ್ಮಣ ಒಬ್ಬೊಬ್ಬ ಯುವಕರು 1,00,000 ಯುವಕರ ಸಮಾನ ಆಗಿದ್ದಾರೆ ಎಂದು. ಇಷ್ಟು ಪಕ್ಕಾ ಆಗಿದ್ದೀರಾ? ಅಥವಾ ಮನೆಗೆ ಹೋಗಿ ಬಾಬಾ ಮಾಯೆಯು ಮರೆಸಿಬಿಡುತ್ತದೆ, ಹಳೆಯ ಸಂಸ್ಕಾರ ಪ್ರಕಟವಾಗಿರುತ್ತದೆ, ಸಮಸ್ಯೆಯೂ ಬಂದುಬಿಡುತ್ತದೆ ಎಂದು ಪತ್ರ ಬರೆಯುವರಾಗಬಾರದು. ಸಮಸ್ಯೆಗಳ ನಿವಾರಣೆ ಸ್ವರೂಪ ಆಗಿರಿ. ಸಮಸ್ಯೆಗಳೇನೋ ಬರುತ್ತವೆ, ಆದರೆ ನಾನು ಯಾರಾಗಿದ್ದೇನೆ ಎಂದು ನಿಮ್ಮೊಂದಿಗೆ ನೀವೇ ಕೇಳಿಕೊಳ್ಳಿರಿ. ನಿವಾರಣಾ ಸ್ವರೂಪ ಆಗಿದ್ದೇನೆ ಅಥವಾ ಸಮಸ್ಯೆಯಿಂದ ಸೋಲು ಅನುಭವಿಸುವನಾಗಿದ್ದೇನೆ ಎಂದು ಕೇಳಿಕೊಳ್ಳಿರಿ. ನಿಮ್ಮೆಲ್ಲರ ಸಮಾನ ಏನಾಗಿದೆ? ವಿಜಯಶಾಲಿ ರತ್ನವೋ ಅಥವಾ ಪರಾಜಯ ಹೊಂದುವ ರತ್ನ ಆಗಿದ್ದೀರಾ? ವಿಜಯಶಾಲಿ ಆತ್ಮ ಆಗಿದ್ದೀರಿ. ಬ್ರಾಹ್ಮಣ ಜನ್ಮ ಅಂತೂ ಬಾಪ್ತಾದರವರು ಪ್ರತಿಯೊಬ್ಬ ಬ್ರಾಹ್ಮಣನ ಮಸ್ತಕದಲ್ಲಿ ವಿಜಯದ ತಿಲಕವನ್ನು ಅಮರನಾಗಿ ಇಟ್ಟುಬಿಟ್ಟಿದ್ದೇವೆ. ಆದ್ದರಿಂದ ನೀವು ಆರಂಭದ ಅಮರಭವದ ವರದಾನಿ ಇದ್ದರೆ ಈಗ ನಿಮ್ಮೊಂದಿಗೆ ಪ್ರತಿಜ್ಞೆ ಮಾಡಿಕೊಳ್ಳಿರಿ.
ಸುಮ್ಮನೆ ಪ್ರತಿಜ್ಞೆ ಮಾಡುವ ಹೇಳಿದರೆ ಎಲ್ಲರೂ ಮಾಡಿಬಿಡುತ್ತೀರಿ. ಆದರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮೊಂದಿಗೆ ಮಾಡಿಕೊಳ್ಳಬೇಕೆಂದರೆ ಎಂದಿಗೂ ಸಂಸ್ಕಾರಗಳ ವಶ ಆಗುವುದಿಲ್ಲ ಎಂದು ತಂದೆಯು ಸಂಸ್ಕಾರಗಳ ಏನಾಗಿವೆಯೋ ಅವು ಬ್ರಾಹ್ಮಣ ಆತ್ಮರ ನೆನಪಾಗಿದೆ ಸಂಸ್ಕಾರಗಳಾಗಿವೆ. ದ್ವಾಪರ ಕಲಿಯುಗ ಸಂಸ್ಕಾರಗಳು ಏನಿದೆ ಅವು ನನ್ನ ಸಂಸ್ಕಾರಗಳಲ್ಲ, ಏಕೆಂದರೆ ಅವುಗಳ ತಂದೆಯು ಸಂಸ್ಕಾರಗಳಲ್ಲ ಎಂದು ತಿಳಿಯಬೇಕು. ಈ ತಮೋಗಿನಿ ಸಂಸ್ಕಾರ ಬ್ರಾಹ್ಮಣರ ಸಂಸ್ಕಾರಗಳಾಗಿವೆಯೇ? ಆಗಿಲ್ಲ ಅಲ್ಲವಾ? ಆದ್ದರಿಂದ ನೀವು ಯಾರಾಗಿದ್ದೀರಿ? ಬ್ರಾಹ್ಮಣರಾಗಿದ್ದೀರಿ ಅಲ್ಲವೇ? ಬಾಪ್ತದರವರು ಸಹ ಯುವಕ ಖಂಡದವರು, ಬಾಪ್ತದವರಿಗೂ ಸಹ ಯುವಕ ತಂಡದವರು. ಒಮ್ಮೆ ಬಗ್ಗೆ ಹೆಮ್ಮೆ ಇದೆ ನೋಡಿರಿ. ದಾದಿಯವರಿಗೂ ಸಹ ಯುವಕ ಅನುಭವ ಇದೆ. ಯುವಕರೊಂದಿಗೆ ದಾದೀಜಿಯವರಿಗೆ ಪ್ರೀತಿ ಇದೆ ಅಲ್ಲವೇ? ವಿಶೇಷ ಪ್ರೀತಿ ಇದೆ. ಕುಮಾರರು ಸುಕುಮಾರರಾಗಿದ್ದಾರೆ. ಕೇವಲ ಕುಮಾರರಲ್ಲ, ಸುಕುಮಾರ ಆಗಿದ್ದೀರಿ. ಒಬ್ಬೊಬ್ಬ ಕುಮಾರರು ವಿಶ್ವದ ಕುಮಾರವನ್ನು ಪರಿವರ್ತನೆ ಮಾಡುತ್ತಿದ್ದೀರಿ. ಒಳ್ಳೆಯದು. ಕುಮಾರರಿಗೆ ಒಂದು ಕೆಲಸವನ್ನು ಕೊಡೋಣ. ಮಾಡುವ ಧೈರ್ಯವಿದೆಯೇ? ಮಾಡಬೇಕಾಗುತ್ತದೆಯೇ? ಕುಮಾರಿಯರು ಮಾಡುವಿರಾ? ಹಾಗಾದರೆ ನಿಮಗೆ ಒಂದು ಕಾರ್ಯವನ್ನು ಕೊಡುತ್ತೇನೆ, ಗಮನವಿಟ್ಟು ಕೇಳಿರಿ. ಮುಂದಿನ ಮಿಲನದ ಸೀಸನ್ ಏನಿರುವುದೋ ಆ ಮುಂದಿನ ಸೀಸನ್ನಲ್ಲಿ ಇಂಥದ್ದೇ ಕುಮಾರರ ವಿಶೇಷ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳುವೆವು. ಆದರೆ ಎನ್ನುವುದು ಸಹ ಇದೆ, ಜಾಸ್ತಿ ಕಾರ್ಯವನ್ನು ಕೊಡುವುದಿಲ್ಲ. ಒಬ್ಬೊಬ್ಬ ಕುಮಾರರು 10 ಕುಮಾರ ಚಿಕ್ಕದಾದ ಹಡಗವನ್ನು ತಯಾರು ಮಾಡಿಕೊಂಡು ಕರೆತನ್ನಿರಿ. ಕೈಯಲ್ಲಿ ಕಡಗವು ಬೀಳುತ್ತದೆಯಲ್ಲವೇ? ಬ್ರಹ್ಮ ಕೈಯಲ್ಲಿ ಬಾಬಾರವರಿಗೆ ಸಹ ಕೈಯಲ್ಲಿನ ಹೂಗಳ ಕಡಗಳನ್ನು ಹಾಕುತ್ತಾರೆ. ಹಾಗೆಯೇ ಒಬ್ಬೊಬ್ಬ ಕುಮಾರರು ಕಚ್ಚಾ ಕುಮಾರರು ಕರೆತಂದರು. ಒಬ್ಬೊಬ್ಬ ಕುಮಾರರು ಕಚ್ಚಾ ಕುಮಾರರನ್ನು ಕರೆತರಬಾರದು, ಪಕ್ಕಾ ಕುಮಾರನ್ನು ಕರೆತರಬೇಕು. ಮಧುಬನಂತೂ ಬಂದರೂ ಸಹ ಮನೆಗೆ ಹಿಂತಿರುಗಿ ಹೋಗುತ್ತಾರೆ. ಮಧುಬನವಂತೂ ಬಂದರು, ಆದರೆ ಮನೆಗೆ ಹಿಂತಿರುಗಿ ಹೋದ ಮೇಲೆ ಪರಿವರ್ತನೆಯಾಗಿ ಬಿಡುತ್ತಾರೆ. ಎಂದೂ ಆಗಬಾರದು. ಎಂಥ ಪಕ್ಕಾ ಕುಮಾರರನ್ನು ಕರೆತಂದೇಕು. ಅವರನ್ನು ಬಾಪ್ತಾದರು ನೋಡಿ ಭಶ್ ಕುಮಾರರೇ ಭಶ್ ಎಂದು ಹೊಗಳುವಂತರಾಗಬೇಕು. ಈ ರೀತಿ ಮಾಡುವುದಕ್ಕೆ ತಯಾರಾಗಿದ್ದೀರಾ? ಹೀಗೆ ಮಾಡುವಿರಾ? ಸ್ವಲ್ಪ ವಿಚಾರ ಮಾಡಿರಿ. ಸುಮ್ಮನೆ ಕೈ ಎತ್ತಿ ಬಿಡಬೇಡಿರಿ. ಪಡೆಯದಾಗುವುದು ಹಾಗೆ ಇವರನ್ನು ತಯಾರು ಮಾಡುವುದಾಗಿದೆ. ಡಬಲ್ ವಿದೇಶಿಯರು ಮಾಡುವಿರಾ? ಡಬಲ್ ವಿದೇಶದಿಂದ ಬಂದಿರುವ ಕುಮಾರರು ಕೈ ಎತ್ತಿರಿ. ನೀವು ಸಹ 10 ಪಕ್ಕಾ ಕುಮಾರರಾಗುತ್ತಿರಲಿಲ್ಲವೇ? ವಿದೇಶದವರೂ ಸಹ ಕರೆತರುವವರು, ಭಾರತೀಯರೂ ಸಹ ಕರೆತರುವವರು. ಆಮೇಲೆ ಯಾರು ಫಸ್ಟ್ ಕ್ಲಾಸ್ ಗೋಳಗುಮ್ಮಟವನ್ನು ಕರೆತರುವರೋ ಅವರಿಗೆ ಬಹುಮಾನವನ್ನು ಕೊಡಲು ಬಯಸುತ್ತೇನೆ. ಗ್ರಹ ಉತ್ಕೃಷ್ಟವಾಗಬಾರದನ್ನು ಕೂಡಾದರೂ ಕಳಪೆಯಾಗಿರುವುದನ್ನು ಕೊಡುವುದಿಲ್ಲ. ಕುಮಾರರೊಂದಿಗೆ ಪ್ರೀತಿ ಇದೆಯಲ್ಲವೇ? ಒಂದು ವೇಳೆ ಸರ್ಕಾರದವರಿಗೆ ಸಕಾರಾತ್ಮಕನಿಗೆ ಕರ್ಮವನ್ನು ಮಾಡುವ ಅಧಿಕ ಸಂಖ್ಯೆಯ ಕುಮಾರರು ಹೊರತು ಬಿಟ್ಟಿದ್ದಾರೆ. ಅವರು ಎಷ್ಟೊಂದು ಖುಷಿ ಪಡುವರು. ಹಾಗಾದರೆ ನೀವು 10 ಕುಮಾರರನ್ನು ಕರೆತಂದರೆ ಇಡೀ ಹಾಲ್ ಕುಮಾರನಿಂದ ತುಂಬಿ ಹೋಗುವುದು. ಆಗ ಎಲ್ಲ ಕುಮಾರರನ್ನು ನೋಡಿರಿ ಎಂದು ಸರ್ಕಾರದವರನ್ನು ಕರೆಸುವರು. ಆದರೆ ನೀವು ಕುಮಾರರು ಇದೇ ತಯಾರು ಮಾಡಿಕೊಳ್ಳಿ. ಇಂಥವರಿರಬೇಕಾಗುತ್ತದೆ. ಒಂದು ವೇಳೆ ನಿಮ್ಮ ಸ್ಥಿತಿ ಲಕ್ಷ್ಯ ಹಾಗೂ ಲಕ್ಷಣವನ್ನು ಸಮಾನವಾಗಿ ಇಟ್ಟುಕೊಂಡರೆ ಸೇವೆಯಲ್ಲಿ ಘನತೆಯಲ್ಲಿ
ಎಂಬ ಸಂಕಲ್ಪವೂ ಸಹ ಉತ್ಪನ್ನವಾಗುವುದಿಲ್ಲ. ಹಾಗೇ ಬಿಟ್ಟಿದೆ. ಕೇವಲ ನೀವು ನಿಮಿತ್ತರಾಗಬೇಕಾದರೆ ಈ ಸೃಷ್ಟಿಯ ಈ ಪ್ರತಿಜ್ಞೆಯನ್ನು ಸಹ ಪುನರಾವರ್ತನೆ ಮಾಡುತ್ತಾ ಇರಿ. ಕಮಲ್ ಅಂತೂ ಮಾಡಲೇಬೇಕು. ಒಳ್ಳೆಯದು. ಮುರಳಿಯ ಮಧ್ಯದಲ್ಲಿ ಅಕಸ್ಮಾತ್ತಾಗಿ ಇಬ್ಬರು ಕುಮಾರರು ಬಾಪ್ತಾದರ ಎದುರಿನಲ್ಲಿ ಮಂಚದ ಮೇಲೆ ಬಂದುಬಿಟ್ಟರು. ಅವರನ್ನು ಅಲ್ಲಿಂದ ಕರೆದುಕೊಂಡು ಹೋಗಲಾಯಿತು. ಒಳ್ಳೆಯದು. ಈ ನಾಟಕವೆಂಬ ಆಟದಲ್ಲಿ ಮತ್ತೊಂದು ನಾಟಕವನ್ನು ನೋಡಿದಿರಿ. ಬಾಪ್ತಾದರು ಸಾಕ್ಷಿಯಾಗಿ ನಾಟಕವನ್ನು ನೋಡಿದರು. ಪರಲೋಕ ನೋಡುವರು ಸಾಕ್ಷಿಯಾಗಿ ನಾಟಕವನ್ನು ನೋಡುವರು ಮನೋರಂಜನೆ ಎನಿಸಿತು. ಈಗ 1 ಸೆಕೆಂಡ್ನಲ್ಲಿ ಒಂದೇ ಸಲ ದೇಹದಿಂದ ಭಿನ್ನವಾದ ಶಕ್ತಿಪೂರ್ಣ ಆತ್ಮಿಕ ರೂಪದಲ್ಲಿ ಸ್ಥಿತರಾಗಬಲ್ಲಿರಾ? ಫುಲ್ ಸ್ಟಾಪ್ ಹಾಕಿಬಿಡಿ. ಬಾಪ್ತಾದ ತುಂಬ ಪವರ್ಫುಲ್ ಡ್ರಿಲ್ ಮಾಡಿಸಿದರು. ಒಳ್ಳೆಯದು. ಇದೇ ಅಭ್ಯಾಸವನ್ನು ಮಧ್ಯದಲ್ಲಿ ಮಾಡಬೇಕು. ಈಗ ತಾನೇ ಕಾರ್ಯದಲ್ಲಿ ಬಂದಿರಿ. ಇದೀಗಲೇ ಕಾರ್ಯದಿಂದ ನ್ಯಾರ ಆಗಿ ಸಾಕಾರಿಯಿಂದ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. ಹಾಗೆಯೇ ಈ ಒಂದು ಅನುಭವವನ್ನು ನೋಡಿದಿರಿ. ಯಾವುದಾದರೂ ಸಮಸ್ಯೆಯು ಬಂದರೆ ಇದೇ ರೀತಿ 1 ಸೆಕೆಂಡ್ನಲ್ಲಿ ಸಾಕ್ಷಿ ಸ್ವರೂಪರಾಗಿ ಸಮಸ್ಯೆಯನ್ನು ರಸ್ತೆಯ ಬದಿಯ ದೃಶ್ಯವೆಂದು ತಿಳಿದು ಬಿರುಗಾಳಿಯನ್ನು ಒಂದು ಉಡುಗೊರೆ ಎಂದು ತಿಳಿದುಕೊಂಡು ಅದರಿಂದ ಪಾರಾಗಿರಿ. ಅಭ್ಯಾಸ ಇದೆಯಲ್ಲವೇ? ಮುಂದೆ ಹೋದಂತೆ ಇಂಥ ಅಭ್ಯಾಸದ ಅವಶ್ಯಕತೆಯು ತುಂಬ ಉಂಟಾಗುವುದು. ಆಗ ಫುಲ್ ಸ್ಟಾಪ್ ಹಾಕಬೇಕು. ಪ್ರಶ್ನಾರ್ಥಕ ಚಿಹ್ನೆ ಹಾಕಬಾರದು. ಇದು ಏಕೆ ಆಯಿತು, ಹೇಗೆ ಆಯಿತು ಎಂದು ವಿಚಾರ ಮಾಡಬಾರದು. ಆಗಿ ಹೋಯಿತು ಎಂದು ಪೂರ್ಣ ವಿರಾಮ ಇಟ್ಟುಬಿಡಿ ಹಾಗೂ ತಮ್ಮ ಸಂಪೂರ್ಣ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗಿಬಿಡಿ. ಆಗ ಸಮಸ್ಯೆಯು ಕೆಳಗೆ ಉಳಿದು ಬಿಡುವುದು. ನೀವು ಶ್ರೇಷ್ಠ ಸ್ಥಿತಿಯಿಂದ ಸಮಸ್ಯೆಯನ್ನು ರಸ್ತೆಯ ಬದಿಯ ದೃಶ್ಯವೆಂದು ನೋಡುತ್ತಾ ಇರುವಿರಿ. ಒಳ್ಳೆಯದು. 4 ಕಡೆಯ ಸರ್ವ ಖಜಾನೆಗಳಿಂದ ಸಂಪನ್ನ ಆಗಿರುವ ಆತ್ಮಗಳಿಗೆ, ಸದಾ ಪ್ರತಿ ಸಮಯದಲ್ಲಿಯೂ ಪ್ರಾಪ್ತಿಗಳಿಗೆ ಮುಳುಗುತ್ತಿರುವ ಹರ್ಷಿತವಾಗುತ್ತಿರುವ ಆತ್ಮಗಳಿಗೆ, ಸದಾ ತಂದೆಯೊಂದಿಗೆ ಮಾಡಿರುವ ಪ್ರತಿಜ್ಞೆಯನ್ನು ಜೀವನದಲ್ಲಿ ಪ್ರತ್ಯಕ್ಷಗೊಳಿಸುವ ಜ್ಞಾನಿ ಆತ್ಮಗಳಿಗೆ, ಯೋಗಿ ಆತ್ಮರಾದ ಮಕ್ಕಳಿಗೆ, ಸದಾ ಲಕ್ಷ್ಯ ಹಾಗೂ ಲಕ್ಷಣಗಳನ್ನು ಸಮಾನ ಮಾಡಿಕೊಳ್ಳುವ ತಂದೆ ಸಮಾನ್ ಆತ್ಮಗಳಿಗೆ, ಸದಾ ಪ್ರತಿ ಸಮಯದಲ್ಲಿ ಪ್ರತಿ ಖಜಾನೆಗಳನ್ನು ಸಂಗ್ರಹ ಹಾಗೂ ಪೂರ್ಣ ವಿರಾಮ ಇಡುವ ತೀವ್ರ ಪುರುಷಾರ್ಥಿ ಶ್ರೇಷ್ಠ ಆತ್ಮಗಳಿಗೆ ಬಾಪ್ತಾದರ ನೆನಪು, ಪ್ರೀತಿ, ಹೃದಯಪೂರ್ವಕವಾದ ನೆನಪು, ಪ್ರೀತಿ ಹಾಗೂ ನಮಸ್ತೆ. हम रूहानी बच्चों की रूहानी बाप दादा को याद, प्यार और गुड मॉर्निंग. नमस्ते नमस्ते नमस्ते. शुक्रिया बाबा, शुक्रिया. ವಹ ಬಾಬಾ ವರದಾನ. ಪರಿಸ್ಥಿತಿಗಳನ್ನು ಶಿಕ್ಷಕ ಎಂದು ತಿಳಿದು ಅದರಿಂದ ಪಾಠ ಕಲಿಯುವಂಥ ಅನುಭವಿ ಮೂರ್ತಿ ಹೂವ. ಯಾವುದೇ ಪರಿಸ್ಥಿತಿಗೆ ಗಾಬರಿಯಾಗುವ ಬದಲು ಸ್ವಲ್ಪ ಸಮಯಕ್ಕಾಗಿ ಅದನ್ನು ಶಿಕ್ಷಕ ಎಂದು ತಿಳಿಯಿರಿ. ಪರಿಸ್ಥಿತಿ ನಿಮ್ಮನ್ನು ವಿಶೇಷ 2 ಶಕ್ತಿಗಳ ಅನುಭವಿಗಳನ್ನಾಗಿ ಮಾಡುವುದು. ಒಂದು ಸಹನಶೀಲತೆ ಮತ್ತು ಇನ್ನೊಂದು ಎದುರಿಸುವ ಶಕ್ತಿ. ಈ 2 ಪಾಠ ಕಲಿತಾಗ ಅನುಭವಿಯಾಗಿ ಬಿಡುವಿರಿ. ಯಾವಾಗ ಹೇಳುವಿರಿ ನಾನು ಟ್ರಸ್ಟಿಯಾಗಿದ್ದೇನೆ, ನನ್ನದೇನೂ ಇಲ್ಲ ಎಂದು, ಅಂದ ಮೇಲೆ ಪರಿಸ್ಥಿತಿಗಳಿಗೆ ಏಕೆ ಗಾಬರಿಯಾಗುವಿರಿ? ಟ್ರಸ್ಟಿ ಎಂದರೆ ಎಲ್ಲವನ್ನು ತಂದೆ ಒಪ್ಪಿಸುವರು. ಆದ್ದರಿಂದ ಏನಾಗುವುದು ಅದು ಒಳ್ಳೆಯದೇ ಆಗುವುದು. ಈ ಸ್ಮೃತಿಯಿಂದ ಸದಾ ನಿಶ್ಚಿಂತ ಸಮರ್ಥ ಸ್ವರೂಪದಲ್ಲಿರಿ. ಸ್ಲೋಗನ್ ಆಗಿದೆ. ಯಾರ ಮಾತು ಮಧುರವಾಗಿರುತ್ತೆ ಅವರು ಎಂದೂ ಮರೆತು ಯಾರಿಗೂ ದುಃಖ ಕೊಡಲು ಸಾಧ್ಯವಿಲ್ಲ. ಯಾರ ಮಾತು ಮಧುರವಾಗಿರುತ್ತದೆ ಅವರು ಎಂದೂ ಮರೆತು ಸತತ ಯಾರಿಗೂ ದುಃಖ ಕೊಡಲು ಸಾಧ್ಯವಿಲ್ಲ. ಓಂ ಶಾಂತಿ.